ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 14 ಆಗಸ್ಟ್ 2024 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:07, ಸೂರ್ಯಾಸ್ತ ಸಂಜೆ 6:41, ಚಂದ್ರೋದಯ ಮಧ್ಯಾಹ್ನ 1:51, ಚಂದ್ರಾಸ್ತ ರಾತ್ರಿ 1:22 ಆಗಸ್ಟ್ 15. ಇಂದಿನ ತಿಥಿ ದಶಮಿ, ಮಾರನೆಯ ದಿನ ಬೆಳಗ್ಗೆ 6:05 ಆಗಸ್ಟ್ 15 ರವರೆಗೆ, ನಂತರ ಏಕಾದಶಿ. ಯೋಗ ಇಂದ್ರ ಸಂಜೆ 4:06 ನಂತರ ವೈದ್ಯುತಿ. ನಕ್ಷತ್ರ ಅನುರಾಧ ಬೆಳಗ್ಗೆ 8:44 ರವರೆಗೆ, ನಂತರ ಜ್ಯೇಷ್ಠ ಕರ್ಣ ಕೌಲವ ಬೆಳಗ್ಗೆ 10:23, ತೈತಿಲ ರಾತ್ರಿ 10:31 ನಂತರ ಗರಜಾ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:07 ರವರೆಗೆ. ಸಂಧ್ಯಾಕಾಲ ಸಂಜೆ 6:41 ರಿಂದ 7:50, ಅಮೃತ ಕಾಲ ರಾತ್ರಿ 3:50 ಆಗಸ್ಟ್ 15 ರಿಂದ ಬೆಳಗಿನ ಜಾವ 5:29 ಆಗಸ್ಟ್ 15. ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿಯೋಗ ಬೆಳಗ್ಗೆ 6:07 ರಿಂದ ಮಧ್ಯಾಹ್ನ 12:13 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:24 ರಿಂದ 1:58, ಯಮಗಂಡ ಕಾಲ ಬೆಳಗ್ಗೆ 7:42 ರಿಂದ 9:16 ರವರೆಗೆ, ವರ್ಜ್ಯಕಾಲ ಸಂಜೆ 5:58 ರಿಂದ 7:37, ದುರ್ಮುಹೂರ್ತ ಬೆಳಗ್ಗೆ 11:59 ರಿಂದ 12:49 ರವರೆಗೆ. ಬೆಳಗ್ಗೆ 8:44 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಅನಿರೀಕ್ಷಿತ ಪ್ರಯಾಣದಿಂದ ಸುಸ್ತಾಗಬಹುದು ಮತ್ತು ಕಿರಿಕಿರಿಗೊಳ್ಳುವಂತೆ ಮಾಡಬಹುದು. ಆರೋಗ್ಯದ ಕಡೆ ಗಮನವಹಿಸಿ. ಅವಶ್ಯಕತೆ ಇಲ್ಲದಿದ್ದಲ್ಲಿ ಇಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವೃಷಭ ರಾಶಿ. ನಿಮ್ಮ ಸುತ್ತಲಿನ ಜನರು ನಿಮ್ಮ ಸ್ಥೈರ್ಯ ಮತ್ತು ಚೈತನ್ಯಗಳನ್ನು ಹೆಚ್ಚಿಸುತ್ತಾರೆ. ಪ್ರಾಚೀನ ವಸ್ತು ಮತ್ತು ಆಭರಣಗಳಲ್ಲಿ ಹೂಡಿಕೆ ಲಾಭ ಮತ್ತು ಸಮೃದ್ಧಿ ತರುತ್ತದೆ. ವೃತ್ತಿ ಸ್ಥಳದಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ತರಬಹುದು. ನಿಮ್ಮ ಸಂಗಾತಿಯ ನಡತೆ ನಿಮಗೆ ಸಂತೋಷ ನೀಡುತ್ತದೆ. ಮಿಥುನ ರಾಶಿ. ನಿರುದ್ಯೋಗಿಗಳಿಗೆ ಕೆಲಸ ಸಿಗಬಹುದು. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವಿರಿ. ಇಂದು ನಿಮ್ಮ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ವಿಶೇಷ ಕಾಳಜಿ ವಹಿಸಿ. ಕಿವಿ ಮತ್ತು ಗಂಟಲಿನ ಸೋಂಕು ಬರಬಹುದು. ನಕಾರಾತ್ಮಕ ಮನಸ್ಥಿತಿಯವರಿಂದ ದೂರವಿರಿ. ಕಟಕ ರಾಶಿ. ತುಂಬಾ ಸವಾಲಿನ ದಿನವೆನಿಸಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಗೆಳೆಯರು ದೊರೆಯುವ ಸಾಧ್ಯತೆಯಿದೆ. ಜಾಲತಾಣದ ವಂಚಕರಿಂದ ಎಚ್ಚರವಹಿಸಿ. ವೈವಾಹಿಕ ಸಂಬಂಧವನ್ನು ಹೊಂದಲು ಒಳ್ಳೆಯ ಸಮಯ. ಸಿಂಹರಾಶಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವವರಿಗೆ ತುಂಬಾ ಅನುಕೂಲಕರ ದಿನ. ಬಹಳ ಸಮಯದಿಂದ ಕಾಯುತ್ತಿದ್ದ ಅವಕಾಶಗಳು ಇಂದು ಸಿಗಬಹುದು. ಯಾರೊಂದಿಗೂ ಶತ್ರುತ್ವವನ್ನು ಬೆಳೆಸಿಕೊಳ್ಳಬೇಡಿ. ನಿಮ್ಮ ಪಾದ ಅಥವಾ ಕಾಲಲ್ಲಿ ಸ್ವಲ್ಪ ನೋವನ್ನು ಅನುಭವಿಸಬಹುದು. ಕನ್ಯಾ ರಾಶಿ. ಅಂತರ್ಜಾಲ ಇಂಟರ್ನೆಟ್ ಎಚ್ಚರಿಕೆಯಿಂದ ಬಳಸಿ. ಸೈಬರ್ ವಂಚನೆಗೆ ಬಲಿಯಾಗಬಹುದು. ಹೊಸತನ್ನು ಕಲಿಯಬೇಕೆಂಬ ಒಲವು ಬೆಳೆಯುವುದು. ನಿಮ್ಮ ಹಳೆಯ ಸ್ನೇಹಿತರನ್ನು ಕಾಣುವ ಅವಕಾಶಗಳು ಬರಬಹುದು. ತುಲಾರಾಶಿ. ಇಂದು ಆಕಸ್ಮಿಕ ಹಣ ಲಾಭವಾಗಬಹುದು. ವಿದೇಶದಿಂದ ಉದ್ಯೋಗ ಅವಕಾಶಗಳು ದೊರೆಯಬಹುದು. ವಿದೇಶಿ ಸಂಪರ್ಕಗಳನ್ನು ಹೊಂದಿರುವ ವ್ಯಾಪಾರಿಗಳಿಗೆ ಇಂದು ಹಣದ ನಷ್ಟವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇಂದು ಯೋಚಿಸಿ ಮುಂದುವರೆಯಿರಿ. ವೃಶ್ಚಿಕ ರಾಶಿ. ನಿಮ್ಮ ವೃತ್ತಿ ಜೀವನವು ಉತ್ತಮ ಮತ್ತು ಸ್ಥಿರವಾಗಿರುತ್ತದೆ. ಕಾನೂನು ವಿಷಯಗಳಲ್ಲಿ ಜಯವನ್ನು ಪಡೆಯಬಹುದು. ವೈದ್ಯಕೀಯ ವೃತ್ತಿಗೆ ಸಂಬಂಧಿಸಿದ ಜನರ ಆದಾಯ ಹೆಚ್ಚಾಗಬಹುದು.
ಸಹಾಯ ಪಡೆದವರೇ ಇಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ಧನುರಾಶಿ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಒರಟುತನಕ್ಕೆ ಜನ ನಿಮ್ಮನ್ನು ಟೀಕಿಸಬಹುದು. ತಿಳಿಯದೆ ನಿಮ್ಮ ಅಭಿಪ್ರಾಯಗಳು ಬೇರೊಬ್ಬರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಬಹುದು. ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ಮಕರ ರಾಶಿ. ನೀವು ಹಿಂದೆ ಕುಟುಂಬದ ಸದಸ್ಯರಿಗೆ ನೀಡಿದ ಹಣ ನಿಮಗೆ ಮರುಪಾವತಿ ಆಗಬಹುದು. ಇಂದು ನಿಮ್ಮ ಆಸೆ ನೆರವೇರುವುದು. ವೈವಾಹಿಕ ಸಮಸ್ಯೆಗಳು ಪರಿಹಾರವಾಗುವುದು. ಆಸ್ತಿ ವಿವಾದಗಳ ಫಲಿತಾಂಶ ನಿಮ್ಮ ಪರವಾಗಿರುತ್ತೆ. ಕುಂಭರಾಶಿ. ನಿಮ್ಮಳತೆಯನ್ನು ಕಂಡು ಅಧಿಕಾರಿಗಳು ಸಂತೋಷಪಡುವರು. ನೀವು ಸಭೆ ಅಥವಾ ಸಂದರ್ಶನಕ್ಕೆ ಹಾಜರಾಗುತ್ತಿದ್ದರೆ ಫಲಿತಾಂಶಗಳು ನಿಮ್ಮ ಪರವಾಗಿರಬಹುದು. ತಂದೆ ತಾಯಿ ಮಕ್ಕಳ ಪ್ರಗತಿಯಿಂದ ಉತ್ಸುಕರಾಗುತ್ತಾರೆ. ಮೀನರಾಶಿ. ನೀವು ಕೈಗೊಂಡ ಹೊಸ ಕಾರ್ಯಯೋಜನೆಗಳು ನಿರೀಕ್ಷೆಗಳನ್ನು ತಲುಪುವುದಿಲ್ಲ. ಇಂದು ನೀವು ಅಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕಾರಣ ಟೀಕೆಗೆ ಒಳಗಾಗುವಿರಿ. ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆ ಮಾಡಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.